ನಾವು ಯಾಕೆ ಕೆಲಸ ಮಾಡ್ತೀವಿ, ನಾವು ಯಾಕೆ ದುಡಿತೀವಿ ಅಂತ ನೀವು ಯಾವತ್ತಾದ್ರೂ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ನಮಗೆ ಊಟ ಬೇಕು, ನಮಗೆ ಬಟ್ಟೆ ಬೇಕು, ನಮಗೆ ವಾಸ ಮಾಡೋಕೆ ಮನೆ ಬೇಕು. ಈ ರೀತಿ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋಕೆ ನಮಗೆ ಸಂಪಾದನೆ ಅನ್ನೋದು ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾವು ಕೂಲಿ ಮಾಡುವ ಹಾಗೆ ನಾವು ದುಡಿಯುವ ಮುಖ್ಯ ಉದ್ದೇಶ ಅದರಿಂದ ಸಿಗುವ ಸಂಬಳ ಹಾಗೂ ಆದಾಯವೇ ಆಗಿರುತ್ತೆ. ನಮ್ಮ ಯೋಚನೆಗಳು ಕೇವಲ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಷ್ಟು ಮಾತ್ರ ಇರುತ್ತಾ? ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನನಗೆ ಒಳ್ಳೆ ಕಾರ್ ಬೇಕು, ಇಡೀ ಜಗತ್ತನ್ನು ನಾನು ಸುತ್ತಾಡಬೇಕು, ಊರಿನವರಿಗೆಲ್ಲ ನನ್ನ ಹೆಸರು ಗೊತ್ತಾಗಬೇಕು, ಇಡೀ ಪ್ರಪಂಚದಲ್ಲೇ ದೊಡ್ಡ ಶ್ರೀಮಂತನಾಗಬೇಕು, ಈ ತೆರನಾದ ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಈ ತರ ಯೋಚನೆ ಮಾಡಿ, ಒಂದು ದಿನದಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರಾ? ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಾವು ದಿನದ ಹೆಚ್ಚು ಸಮಯ ಕೆಲಸದಲ್ಲೇ ಕಳಿತೀವಿ. ಹಾಗಾಗಿ ನಾವು ಸರಿಯಾದ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಹಾಗೆ ಆ ಕೆಲಸವನ್ನ ಪ್ರೀತಿಯಿಂದ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಯಾರು ಕಾನ್ಫಿಡೆಂಟ್ ಇಂದ ಕೆಲಸ ಮಾಡ್ತಾ ಇರ್ತಾರೋ ಅಂತವರ ಕೆಲಸ ತುಂಬಾ ಸೇಫ್ ಆಗಿರುತ್ತೆ. ಅಂತವರು ಕೆಲಸ ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಕಮ್ಮಿ ಟೈಮಲ್ಲಿ ನಮ್ಮ ಕೆಲಸನ ಯಾವ ತರ ಎಕ್ಸ್ಪರ್ಟ್ ಆಗಿ ಮಾಡ್ಬೋದು ಅನ್ನೋದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ನಮಗೆ ಕೆಲಸ ಕೊಡೋ ಮ್ಯಾನೇಜರ್ಸ್ಗಳ ಕೈಲಿ ದುಡ್ಡೇ ಇಲ್ಲ ಅನ್ನುವಾಗ ಅವರು ಕೆಲಸ ಮಾಡೋ ವರ್ಕರ್ಸ್ಗಳ ಆಯ್ಕೆಯನ್ನ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾರೆ. ಯಾವತ್ತಿಗೂ ಮ್ಯಾನೇಜರ್ಸ್ಗಳು ಕಮ್ಮಿ ಖರ್ಚಿನಲ್ಲಿ ಕೆಲಸ ಹೇಗೆ ಮಾಡಿಸೋದು ಅನ್ನೋದರ ಬಗ್ಗೆನೇ ಹೆಚ್ಚಾಗಿ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕೆಲಸ ಯಾವ ತರ ಇರಬೇಕು ಅಂದ್ರೆ, ಕಂಪನಿ ಲಾಸ್ ಅಲ್ಲಿ ಹೋಗ್ತಾ ಇದೆ, ಕೆಲವು ಮಂದಿಯನ್ನ ಮಾತ್ರ ಉಳಿಸ್ಕೋಬಹುದು ಅನ್ನುವಾಗ ಮ್ಯಾನೇಜರ್ಸ್ಗಳ ಆಯ್ಕೆಯ ಪಟ್ಟಿಯಲ್ಲಿ ನೀವಿರ್ಬೇಕು. ಅಂದ್ರೆ ನೀವೇನು ಡೈಲಿ ಕೆಲಸ ಮಾಡ್ತಾ ಇದ್ದೀರಲ್ವಾ, ಅದನ್ನ ದಿನ ಕಳೆದಂತೆ ಇನ್ನೂ ಉತ್ತಮವಾಗಿ ಮಾಡೋದರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗಿರ್ಬೇಕು. ಎಂತಹ ತುರ್ತು ಪರಿಸ್ಥಿತಿ ಬಂದ್ರೂ ಕೂಡ, ಕಂಪನಿ ಮುಚ್ಚಿ ಹೋಗೋ ಸಂದರ್ಭ ಬಂದ್ರೂ ಕೂಡ ನಿಮ್ಮಂತ ಕೆಲಸಗಾರನನ್ನ ನಾನು ಕಳ್ಕೋಬಾರ್ದು ಅಂತ ಮ್ಯಾನೇಜರ್ಸ್ ಗಳಿಗೆ ಅನ್ನಿಸ್ಬೇಕು. ಆ ಲೆವೆಲ್ಗೆ ನಿಮ್ಮ ವರ್ಕ್ ಇರಬೇಕು. ನಮ್ಮ ಜೀವನದಲ್ಲಿ ವಿವೇಕ, ಪ್ರಯತ್ನ, ಮನಸ್ಸು ಹಾಗೆ ಜವಾಬ್ದಾರಿ ಇವು ತುಂಬಾನೇ ಪ್ರಮುಖ ಪಾತ್ರ ವಹಿಸ್ತವೆ. ನೋಡಿ, ನಿಮ್ಮ ಪ್ರತಿಭೆಯ ಮೂಲಕ, ನಿಮ್ಮ ನಿಷ್ಠೆಯ ಮೂಲಕ, ನಿಮ್ಮ ಜಾಣ್ಮೆಯ ಮೂಲಕ ಹಾಗೆ ನಿಮ್ಮ ಟೀಮ್ ವರ್ಕ್ ನ ಮೂಲಕ ನಿಮ್ಮ ಕೆಲಸದಲ್ಲಿ ನಿಮ್ಮ ಜಾಗವನ್ನ ಬೇರಾರಿಂದಲೂ ತುಂಬಲು ಸಾಧ್ಯವಿಲ್ಲ ಅನ್ನೋ ಹಂತಕ್ಕೆ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಆದಾಯ ಅಥವಾ ನಿಮ್ಮ ಇನ್ಕಮ್ ಲೈಫ್ ಲಾಂಗ್ ಗ್ಯಾರಂಟಿ ಆಗಿರುತ್ತೆ. ಇದನ್ನ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಆಗ್ಲೇಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಮಾತ್ರ ಅಲ್ಲದೇನೆ ನಿಮ್ಮ ಮ್ಯಾನೇಜರ್ಸ್ ಹಾಗೆ ನಿಮ್ಮ ಕಂಪನಿಯ ನಂಬಿಕೆಗೆ ಪಾತ್ರರಾಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಿಮ್ಮ ಮೇಲೆ, ನಿಮ್ಮ ವ್ಯಕ್ತಿತ್ವದ ಮೇಲೆ, ನಿಮ್ಮ ಕೆಲಸದ ಮೇಲೆ ಮ್ಯಾನೇಜರ್ಸ್ ಗಳಿಗೆ ನಂಬಿಕೆ ಇರಬೇಕು. ಯಾವತ್ತಾದ್ರೂ ಎಮರ್ಜೆನ್ಸಿ ಬಂದಾಗ, ನಿಮ್ಮೊಬ್ಬರನ್ನೇ ಕಂಪನಿಯಲ್ಲಿ ಬಿಟ್ಟು ಹೋದಾಗ, ವರ್ಕ್ ಸ್ಟೇಷನ್ ಅಲ್ಲಿ ಪ್ರಾಬ್ಲಮ್ಗಳನ್ನ ನಿಭಾಯಿಸೋ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ ನಿಮ್ಮ ಬಾಸ್ ಗಳಿಗೆ ಅನ್ನಿಸ್ಬೇಕು. ಹಾಗಿದ್ದಾಗ ಮಾತ್ರ ನೀವು ನಿಮ್ಮ ಕೆಲಸದಲ್ಲಿ ತುಂಬಾ ಸೇಫ್ ಆಗಿರ್ತೀರಾ. ಒಂದು ಕೆಲಸವನ್ನ ಕೊಟ್ರೆ ಅದನ್ನ ಒಪ್ಕೊಂಡ ಷರತ್ತುಗಳ ಒಳಗೆ, ಒಪ್ಕೊಂಡ ಟೈಮ್ ಒಳಗೆ ತುಂಬಾ ಶ್ರೇಷ್ಠವಾಗಿ ಬೇರೆ ಯಾರಿಂದನೂ ಮಾಡಕ್ ಆಗದೆ ಇರೋ ರೀತಿ ನೀವು ಆ ಕೆಲಸವನ್ನ ಮಾಡಿ ಮುಗಿಸ್ತೀರಾ ಅನ್ನೋದು ನಿಮ್ಮ ಮ್ಯಾನೇಜರ್ಸ್ ಗಳಿಗೆ ಗೊತ್ತಾಗ್ತಾ ಹೋದಾಗೆ ನಿಮಗೆ ಪ್ರಮೋಷನ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮೊದಲಿಗೆ ನೀವು ದುಡ್ಡಿಗೋಸ್ಕರ ದುಡಿದ್ರೂ ಕೂಡ ನಿಮ್ಮ ಸ್ಕಿಲ್ ಮತ್ತು ಟ್ಯಾಲೆಂಟ್ ಗಳೇ ಮುಂದೊಮ್ಮೆ ನಿಮ್ಮ ಕೀರ್ತಿಯನ್ನ ಹೆಚ್ಚಿಸುತ್ತೆ. ನಿಮಗೆ ಯಾವಾಗ ನೇಮ್ ಅಂಡ್ ಫೇಮ್ ಬರುತ್ತೋ ಆಗ ದುಡ್ಡು ತಂತಾನೆ ನಿಮ್ಮ ಹಿಂದೆ ಬರುತ್ತೆ. ಅದಕ್ಕೆ ಶ್ರೀಮಂತರು ಯಾವಾಗ್ಲೂ ಹೇಳೋದು, ನಾವು ಯಾವತ್ತೂ ದುಡ್ಡಿನ ಹಿಂದೆ ಹೋಗ್ಬಾರ್ದು, ದುಡ್ಡೇ ನಮ್ಮ ಹಿಂದೆ ಬರೋ ರೀತಿ ಮಾಡ್ಬೇಕು ಅಂತ. ಇಲ್ಲಿ ನಿಮ್ಮ ಹತ್ರ ದುಡ್ಡು ಬಂದಾಗ ಅದನ್ನ ಹೇಗೆ ನಿಭಾಯಿಸ್ತೀರಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕಾಟಾಚಾರಕ್ಕೆ ಕೆಲಸ ಮಾಡೋದನ್ನ ನಿಲ್ಲಿಸಿ ನಿಮ್ಮ ಮ್ಯಾನೇಜರ್ಸ್ ಗಳಿಗೆ ಹಾಗೆ ನಿಮ್ಮ ಕಂಪನಿಗೆ ಹಾಗೆ ನಿಮ್ಮ ಕೆಲಸಕ್ಕೆ ನೀವು ಯಾವತ್ತೂ ಒಬಿಡಿಯೆಂಟ್ ಆಗಿರ್ಬೇಕು. ನೋಡಿ, ಕೆಲಸ ಮಾಡೋ ಸಮಯಕ್ಕೆ ನೀವು ಮಹತ್ವ ಕೊಡ್ಲೇಬೇಕು. ನೀವು ಕೆಲಸ ಮಾಡಿದ ಕಂಪ್ಲೀಟ್ ಡೇ ಏನಿದೆ ಅದೊಂದು ಇಂಟ್ರೆಸ್ಟಿಂಗ್ ಡೇ ಆಗಿರ್ಬೇಕು. ಹಾಗೆ ತುಂಬಾ ವ್ಯಾಲ್ಯೂಬಲ್ ಡೇ ಆಗಿರ್ಬೇಕು. ಆ ದಿನ ಕೆಲಸ ಮಾಡಿದ ತೃಪ್ತಿ ನಿಮ್ಮಲ್ಲಿರ್ಬೇಕು. ಯಾವಾಗ ನಿಮ್ಮನ್ನ ನೀವು ಕ್ವೆಶ್ಚನ್ ಮಾಡ್ಕೊಳ್ತೀರೋ, ಯಾವಾಗ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತೀರೋ, ಆಗ ನಿಮ್ಮ ವ್ಯಕ್ತಿತ್ವ ಏನಿದೆ ಅದು ತುಂಬಾ ಬೆಳೆಯುತ್ತಾ ಹೋಗುತ್ತೆ. ಆಗ ನೀವು ಕೇವಲ ವರ್ಕರ್ ಆಗಿ ಇರೋದಿಲ್ಲ, ಒಬ್ಬ ಮ್ಯಾನೇಜರ್ ಆಗಿ ಬದಲಾಗ್ತೀರಾ. ಕೇವಲ ಮ್ಯಾನೇಜರ್ ಆಗಿ ಅಲ್ಲ, ಒಬ್ಬ ಸಿಇಒ ಹಾಗೆ ಒಬ್ಬ MD ಆಗುವಂತಹ ಎಲ್ಲ ಕ್ವಾಲಿಟೀಸ್ಗಳು ನಿಮ್ಮಲ್ಲಿ ಬೆಳೆಯೋಕೆ ಪ್ರಾರಂಭವಾಗ್ತವೆ. ನಮ್ಮ ಯೋಚನೆ ಕೇವಲ ಕಂಪನಿಯ ವರ್ಕರ್ ಆಗಿ ಉಳಿಯೋದಲ್ಲ, ಬದಲಾಗಿ ನಾನು ಹೇಗೆ ಕಂಪನಿಯ CEO ಆಗೋದು ಅನ್ನೋದರ ಕಡೆ ಇರಬೇಕು. ಹಾಗಿದ್ದಾಗ ಮಾತ್ರ ನೀವು ಮಾಡೋ ಕೆಲಸಕ್ಕೆ ಸಾರ್ಥಕತೆ ಸಿಗೋದು. ಹಾಗೆ ನೀವು ಮುಂದೊಮ್ಮೆ ಪ್ರಪಂಚದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲೋಕೆ ಸಾಧ್ಯವಾಗೋದು.